ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಪ್ಲಾಟಿನಂ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಮತ್ತಿಕೇರಿ ನಾಗರಾಜ್ ಮತ್ತು ಸಹೋದರ ಹರೀಶ್ ರವರ ನೇತೃತ್ವದಲ್ಲಿ ದಿನಾಂಕ 23/3/2025ರಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವಿಜೃಂಭಣೆಯ 50ನೇ ವರ್ಷದ ಹುಟ್ಟುಹಬ್ಬವನ್ನು ಮತ್ತಿಕೇರಿ ಬಡಾವಣೆಯಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ 50 ಕೆಜಿ ತೂಕದ ಕೇಕ್ ಅನ್ನು ಕತ್ತರಿಸಿ ವಿತರಿಸಲಾಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಾರಾ ಗೋವಿಂದು, ಮಾಜಿ ನಗರಸಭಾ ಸದಸ್ಯರಾದ ಜಿಕೆ ವೆಂಕಟೇಶ್ ಹಾಗೂ ಹೋರಾಟಗಾರರಾದ ಗಿರೀಶ್ ಗೌಡರು ಉಪಸ್ಥಿತಿಯಿದ್ದರು. ಹಾಗೆಯೇ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಸೇನಾ ಸಮಿತಿಯ ಅಧ್ಯಕ್ಷರಾದ ನಾರಾಯಣ್, ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ಕೆ, ವಿ ರಾಜಣ್ಣ, ಬ್ಯಾಂಕ್ ಮಂಜು, ಕನ್ನಡದ ರಾಜು, ಮತ್ತಿಕೇರಿ ಬಾಬಣ್ಣ ಇವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಗಣ್ಯರಾದ ಮಹಾಮಧಿಯರ ಕನ್ನಡ ಸಂಘದ ಅಧ್ಯಕ್ಷರಾದ ಸಮಿ ಉಲ್ಲಾ ಖಾನ್, ಲಯನ್ ರಾಜು ನಂಜುಂಡಯ್ಯ, ರಂಗಭೂಮಿ ಕಲಾವಿದರಾದ ಮೈಕೋ ಶಿವಶಂಕರ್, ಎಜ್ವರ್ಡ್, ಗಣೇಶ್ ಕುಮಾರ್, ಚಂದ್ರು, ಮಲ್ಲಿಕಾರ್ಜುನ, ಅರುಣ್ ಕುಮಾರ್, ರಾಮಕೃಷ್ಣ, ರಾಮಚಂದ್ರ, ಯತೀಶ್, ಚಲನಚಿತ್ರ ನಿರ್ದೇಶಕರಾದ ರಾಜ್ಕುಮಾರ್, ಕ್ಯಾಮ್ರಾಮ್ಯಾನ್ ನೀಲಕಂಠ, ಕಬ್ಬನ್ಪೇಟೆ ಶಂಕರ್, ಜಿಪಿ ಪಾರ್ಕ್ ಅಧ್ಯಕ್ಷರಾದ ಮುನಿಸ್ವಾಮಿ, ಲಾಯರ್ ಅನಿಲ್ ಬಾಬು ಸಹಭಾಗಿಯಾಗಿದ್ದರು. ಹರೀಶ್ ಗೆಳೆಯರಾದ ಗಿರೀಶ್ ಗೌಡ್ರು, ಪ್ರಸಾದಿ, ಮಂಜಪ್ಪ, ಮಹೇಶ್, ರವಿ, ರಘು, ಬೀನು, ಲಕ್ಷ್ಮೀಕಾಂತ್ ಇನ್ನೂ ಹಲವಾರು ಅಭಿಮಾನಿ ಸ್ನೇಹಿತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಇಡೀ ಕಾರ್ಯಕ್ರಮದಲ್ಲಿ ಮನೋರಂಜನೆ ಕಾರ್ಯಕ್ರಮವಾಗಿ ಡಾಕ್ಟರ್ ರಾಜ್ಕುಮಾರ್, ಶಿವಣ್ಣ, ಅಪ್ಪು, ರಾಘಣ್ಣ ಇವರ ಸುಮಧುರ ಗೀತೆಗಳ ವಾದ್ಯಗೋಷ್ಠಿ ನಡೆಯಿತು. ಅಂತಿಮವಾಗಿ ಅಭಿಮಾನಿಗಳು ಮತ್ತು ಸಾರ್ವಜನಿಕರಿಗೆ ಅನ್ನದಾಸೋಹ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯವಾಯಿತು. ಮತ್ತಿಕೆರೆಯ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಹಿಂದೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿದ್ದಂಥ ನಾರಾಯಣ ಅವರೇ, ಈ ಭಾಗದ ನಗರಸಭಾ ಸದಸ್ಯರಾದಂಥ ವೆಂಕಟೇಶ್ ಅವರೇ, ಸಮೀರ್ ಅವರೇ, ಬಾಬು ಅವರೇ, ಈ ಭಾಗದ ಎಲ್ಲ ಪುನೀತ್ ಅಭಿಮಾನಿಗಳಿಗೆ ಇವತ್ತು ಒಂದು ಹುಟ್ಟುಹಬ್ಬದ ಆಚರಣೆ ಮಾಡುವಂಥ ಸಂದರ್ಭವನ್ನು ನಾಗರಾಜರು ಒದಗಿಸಿಕೊಟ್ಟಿದ್ದಾರೆ. ಎಲ್ಲ ಮಕ್ಕಳನ್ನ ಕರೆಸಿ, ಯಾಕೆಂತಂದರೆ ಮಕ್ಕಳಿಗೆ ಬಹಳ ಪ್ರೀತಿ ಪುನೀತ್ ರಾಜ್ಕುಮಾರ್. ಹಾಗಾಗಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನೆಲ್ಲ ಬಿಟ್ಟು ದೂರ ಆಗಿದೆ. ಆದರೂ ಅವ್ರು ಮಾಡಿರುವಂಥ ಪುಣ್ಯದ ಕೆಲಸಗಳನ್ನ ನಾವೆಲ್ಲ ನೆನೆಸ್ಕೊಂಡು ಇವತ್ತು ಅವನ ಒಂದು ಆರಾಧನೆಯನ್ನ ಇವತ್ತು ಈ ಮಕ್ಕಳಲ್ಲಿ ಕೆಂಪಿ ಕಾಲೋನಿಯಲ್ಲಿ ಎಲ್ಲ ಗೆಳೆಯರು ಮಾಡ್ತಾರೆ. ಬಹುಶಃ ಅವನ 50ನೇ ಆಚರಣೆ ಮಾಡ್ತಾ ಇದ್ರಿ. ಎಲ್ಲರೂ ಒಳ್ಳೆದಾಗಲಿ. ಆ ನಿಮ್ಗೆಲ್ಲರಿಗೂ ಕೂಡ ದೇವರಿಂದಲೇ ಆಶೀರ್ವಾದ ಮಾಡಲಿ. ಆ ಮೇಲಿರುವಂತಹ ಪ್ರೀತಿ ವಿಶ್ವಾಸ ಇವತ್ತು ನಾವು ನೆನೆಸ್ಕೊಂಡಾಗ
ಕೂಡ ಮನಸ್ಸಿಗೆ ನೋವಾಗುತ್ತೆ. ಆ ಚಿಕ್ಕ ವಯಸ್ಸಿನಲ್ಲಿ 46 ಆ ವರ್ಷದಲ್ಲಿ ಏನೇನು ಮಾಡ್ತಾರೋ ಎಲ್ಲ ಎಲ್ಲರಿಗೂ ಗೊತ್ತಿದೆ. ಆ ದಿನಗಳನ್ನು ಇಟ್ಕೊಂಡೇ ಇವತ್ತು ಈ ಹಬ್ಬವನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಾ. ಒಳ್ಳೆಯದಾಗಲಿ. ನೀವೆಲ್ಲರೂ ಇಟ್ಕೊಳ್ಳೋದಕ್ಕೆ ನಾವೆಲ್ಲರೂ ಋಣಿಯಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭರಾತ್ರಿಯನ್ನು ಹೇಳಿ ನನ್ನ ಮಾತನಾಡ್ತೀನಿ. ಜೈ ಕರ್ನಾಟಕ. ಸರ್, ಇವತ್ತು ಈ ಒಂದು ಭಾಗದಲ್ಲಿ ಏನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಇದು ಇವತ್ತಿಗೆ ಮಾತ್ರ ಸೀಮಿತ ಅಲ್ಲ. ಸತತವಾಗಿ ನಮ್ಮ ಹರೀಶ್ ಅವರು, ನಾಗರಾಜ್ ಅವರು ಸುಮಾರು 40 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡೇ ಬಂದಿದ್ದಾರೆ. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ರಾಜಣ್ಣ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ನಂತರ ನಮ್ಮ ಶಿವಣ್ಣ ಅವರ ಹುಟ್ಟುಹಬ್ಬ, ಹಾಗೆಯೇ ನಂತರ ಇವಾಗ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು, ಇದು 50ನೇ ವರ್ಷದ ಹುಟ್ಟುಹಬ್ಬವನ್ನು ಅವರು ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಭಾಗದಲ್ಲಿ. ಸೊ ಇದು 1ನೇ ವರ್ಷ 2ನೇ ವರ್ಷ ಅಲ್ಲ, ಇದು ಸತತವಾಗಿ 40 ವರ್ಷಗಳ ಅವರ ಪರಿಶ್ರಮ. ಸೊ ಇಲ್ಲಿರೋ ಎಲ್ಲ ನಮ್ಮ ರಾಜಮನೆತನದ ಅಭಿಮಾನಿಗಳಿಗೂ ನಾವು ನಮ್ಮ ಕಡೆಯಿಂದ ಹಾಗೆ ನಿಮ್ಮ ಕಡೆಯಿಂದ ಒಂದು ಹ್ಯಾಪಿಯಾಗಿ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಗಾಯಕಿ ಅಶ್ವಿನಿ ಪ್ರಕಾಶ್, ಸುಮಾರಷ್ಟು ನಾವು ಅವರ ಗೀತೆಗಳನ್ನು ಹಾಡಿ ಕೂಡ ನಾವಿವತ್ತು ಎಲ್ಲ ಕಲಾವಿದರು ಒಂದು ಜೀವನವನ್ನು ನಡೆಸ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಪ್ರೀತಿಯ ನಗುವಿನ ಪರಮಾತ್ಮನಿಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಯು ಅಪ್ಪು ಸರ್. ಥ್ಯಾಂಕ್ ಯು ಸರ್. ಹೆಸರು ವಿನೋದ್ ಅಂತ. ಇವತ್ತು ಮತ್ತಿಕೆರೆ 8ನೇ ಕ್ಲಾಸಲ್ಲಿ ಇವತ್ತು ಅಪ್ಪು ಬಾಸ್ ಅವ್ರದ್ದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಪ್ಲಾಟಿನಿಯಂ ಅಭಿಮಾನಿಗಳಿಂದ. ಈ ಕಾರ್ಯಕ್ರಮ ಆಯೋಜಿಸಿದರು ನಾಗರಾಜಣ್ಣ ಮತ್ತು ಹರೀಶನವರು. ಸೊ ಅವರ ದೊಡ್ಡ ಮನೆ ಅಭಿಮಾನಿಗಳಾಗಿ ನಾವೆಲ್ಲರೂ ಅಪ್ಪು ಬಾಸ್ ಅವ್ರದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ವಿ. ಇವತ್ತು 50ನೇ ವರ್ಷದ ಹುಟ್ಟಿದಬ್ಬ ಅವ್ರದ್ದು. ಅವರು ನಮ್ಮ ಜೊತೆ ಇಲ್ಲ ಅಂದ್ಕೊಂಡಿಲ್ಲ, ನಾವು ನಮ್ಮ ಜೊತೆಲೇ ಇದ್ದಾರೆ. ಅವ್ರು ಮಾಡಿರೋ ಕಾರ್ಯಕ್ರಮಗಳಾಗಲಿ, ಅವ್ರು ಮಾಡಿರೋ ಸಹಾಯ ಆಗಲಿ ಎಲ್ಲರಿಗೂ ದೊಡ್ಡತನ ಅವ್ರದ್ದು. ಸೊ ದೊಡ್ಡ ಮನೆ ಅಪ್ಪು ಯಾವಾಗಲೂ ಚಿರಋಣಿಯಾಗಿ ಅವರಿಗೆ ನಾವು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಸರ್. ಸರ್, ಇದು ಏನು ಹೇಳ್ತೀರಾ ಅನ್ನೋದಕ್ಕೆ ನಮ್ಮ ಸಂತೋಷಕ್ಕೆ ಪಾರ್ವೇ ಇಲ್ಲ. ಏಕೆ ಅಂದರೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಸಾರಾ ಗೋವಿಂದವರು ಆಗಮಿಸಿದರು. ಅದು ನಮಗೆ ಭಾಳ ಮನಸ್ಸಿಗೆ ಸಂತೋಷ ಕೊಟ್ಟ ವಿಷಯ. ಹಾಗೆ ಹಿರಿಯರು, ಕನ್ನಡದ ಹೋರಾಟಗಾರರು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು, ಶಿವಣ್ಣನ ಸಂಘದ ಪದಾಧಿಕಾರಿಗಳು, ಅಪ್ಪು ಸಂಘದ ಪದಾಧಿಕಾರಿಗಳು, ಎಲ್ಲ ಅಭಿಮಾನಿಗಳು ನಮ್ಮ ಬಡಾವಣೆಯಲ್ಲಿ ಇಲ್ಲಿ ನಮ್ಮ ಎಡ್ವಿನ್ ಅವರು ನಮಗೆ ಸುಮಾರು ಒಂದು 30-40 ವರ್ಷದಿಂದ ಎಡ್ವಿನ್ನು, ಸಮೀವುಲ್ಲಾ ಖಾನು, ರಾಜಣ್ಣ, ಲಯನ್ಸ್ ರಾಜಣ್ಣ, ಚಂದ್ರು, ಆಮೇಲೆ ಗಣೇಶು, ಕುಮಾರು, ಮಲ್ಲಿಕಾರ್ಜುನವರು ಎಲ್ಲ, ಆಮೇಲೆ ನನ್ನ ತಮ್ಮನ ಸ್ನೇಹಿತರು, ನನ್ನ ತಮ್ಮ ಹರೀಶ್ ಅಂತ, ಹರೀಶನ ಸ್ನೇಹಿತರು ರವಿಯವರು, ರಘು ಅವರು, ಆಮೇಲೆ ಶಂಕರ್ ಅವರು, ಕಬ್ಬನ್ಪೇಟೆ ಶಂಕರ್ ಅವರು ಅಷ್ಟೇ. ನಮ್ದು ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ನಮ್ಮ ಜೊತೆಯಲ್ಲಿ ಪ್ರತಿಯೊಂದಕ್ಕೂ ನಿಂತ್ಕೊಂಡು ನಮ್ಮ ಜೊತೇಲಿ ಇರ್ತಾರೆ. ಇವತ್ತು ನಾವೀಗ ಆ ಕಾರ್ಯಕ್ರಮನ ಅದ್ಧೂರಿಯಾಗಿ ಆಚರಿಸೋಕ್ಕೆ ಅಪ್ಪು ಆಶೀರ್ವಾದನೇ ಇದಕ್ಕೆ ಭಾಳ ಮುಖ್ಯ. ಅವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಇಷ್ಟು ಇದಾಗಿದೆ. ಯಾಕಂದರೆ ಇವತ್ತು ಮಳೆ ಬರೋ ಸಂಭವ ಇತ್ತು. ಏನಪ್ಪ ಇದು ಕಾರ್ಯಕ್ರಮ ರದ್ದಾದರೆ ಅಂತ ನಾವು ಭಾಳ ಯೋಚನೆಯಲ್ಲಿದ್ವಿ. ಅಪ್ಪು ಬಾಸಿಂದನೇ ಇವತ್ತು ಮಳೆ ಬರಲಿಲ್ಲ. ಇಷ್ಟು ಕಾರ್ಯಕ್ರಮ ಅದ್ಧೂರಿ ಆಗೋಕ್ಕೆ ಅಣ್ಣವರ ಆಶೀರ್ವಾದ, ಅಪ್ಪು ಆಶೀರ್ವಾದನೇ ಕಾರಣ ಇದಕ್ಕೆ. ಹೌದು ಸರ್. ಸರ್, ಸುಮಾರು ಒಂದು 700-800 ಜನಕ್ಕೆ ಅನ್ನದಾನನ ಹಮ್ಮಿಕೊಂಡಿದ್ವಿ ಸರ್. 50 kg ಕೇಕು, 50ನೇ ವರ್ಷದ ಪ್ರಯುಕ್ತ 50 kg ಕೇಕನ್ನು ನಾವು ಕತ್ತರಿಸಿದ್ದೀವಿ ಸರ್ ಇವತ್ತು. ಹೌದು ಸರ್, ಅವರ ಬದುಕು ಎಂದೆಂದಿಗೂ ನಮಗೆ ಅಂತಲ್ಲ, ನಮ್ಮ ಮುಂದಿನ ಎಲ್ಲ ಪೀಳಿಗೆಗೂ ಆದರ್ಶವಾಗಿರುತ್ತೆ. ಯಾಕಂದರೆ ಅವ್ರು ಹಾಕ್ಕೊಟ್ಟಿರುವಂಥ ಪಂಕ್ತಿ ಆ ತೀರ ಇದೆ. ಯಾವ ರೀತಿ ಅಂದರೆ ನಾವು ಏನು ಗಳಿಸಿದ್ದೀವಿ ಏನು ಕೊಟ್ಟೋಗಿದ್ದೀವಿ ಅನ್ನೋದು ಮುಖ್ಯ ಅನ್ನೋದಕ್ಕೆ, ಅದು ಸಿನಿಮಾ ರಂಗದಲ್ಲಾಗಿರ್ಬೋದು, ರಾಜಕೀಯದವ್ರಾಗಿರ್ಬೋದು, ನಮ್ಮಂಥವ್ರಾಗಿರ್ಬೋದು, ಮುಂದಿನ ಪೀಳಿಗೆ ಹುಡುಗರಾಗಿರೋ ನಾವು ಸಂಪಾದನೆ ಮಾಡೋದೇ ದೊಡ್ಡದಲ್ಲ, ಅದನ್ನು ಹಂಚ್ಕೊಂಡು ತಿನ್ನಬೇಕು ಅನ್ನೋ ತೋರಿಸ್ಕೊಟ್ಟಿರೋದು ಅವರೇ ಸರ್. ನಮಗೆ ಅಣ್ಣವರು ತೋರಿಸಿದ್ರು, ಅದನ್ನು ಇವರು ಅದಕ್ಕೆ ಹತ್ತರಷ್ಟು ತೋರಿಸಿ ಅದನ್ನು ಪಾಲನೆ ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗಿದ್ದು ಅಪ್ಪು ಅವರು. ಈ ಶಿವಣ್ಣವರು ಅದೇ ರೀತಿ ಮಾಡ್ತಾಯಿದ್ದಾರೆ ಸರ್. ನನ್ನ ತಮ್ಮ ಹರೀಶಿನ ಸ್ನೇಹಿತರು. ಈ ಕಾರ್ಯಕ್ರಮ ನಡೆಯೋಕ್ಕೆ ಭಾಳ ಮುಖ್ಯವಾದ ರೂವಾರಿಗಳು ಟೈಲರ್ ಗೌಡ್ರು, ಗಿರೀಶ್ ಗೌಡ್ರು ಅಂತ. ಅವರು ಭಾಳ ಮುಖ್ಯವಾಗಿ ಹೋರಾಟ, ಅವರು ಮುಂದೆ ಬರೋದು ಯಾರಿಗೂ ಗೊತ್ತಾಗಲ್ಲ, ಹಿಂದೆ ನಿಂತ್ಕೊಂಡು ಮಾತಾಡ್ತಾರೆ. ಆದರೆ ಅದೇ ರೀತಿ ಅಶೋಕ ಹೋಟ್ಲ್ ಮಹೇಶ, ಪ್ರಸಾದ್, ವಿದ್ಯಾರಣ್ಯಪುರದ ಪ್ರಸಾದಿ, ಬೊಮ್ಮಸಂದ್ರದ ರವಿ, TV ವಿಶ್ವನಾಥ್, ರಘು, ವಿದ್ಯಾರಣ್ಯಪುರದ ಪ್ರಸಾದಿ, ವಿಜಯ್ ಕುಮಾರು, ಇನ್ನು ಮುಂತಾದ ಸ್ನೇಹಿತರು. ಗಿರೀಶ್ ಗೌಡರು ನಿನ್ನೆ
ಹೋರಾಟದಲ್ಲಿ ಭಾಗವಹಿಸಿ ಅವರಿಗೆ ವೈಯಕ್ತಿಕವಾದ ತೊಂದರೆ ಆಗಿದ್ದರೂ ಕೂಡ ನಮ್ಮ ಕಾರ್ಯಕ್ರಮ ಆಗಮಿಸಿ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ರು. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದೇ ರೀತಿ ಡಾಕ್ಟರ್ ರಾಜ್ ಕುಟುಂಬದವರು ಏನು ಹಾಕ್ಕೊಟ್ಟಿದ್ದಾರೆ ಮಾರ್ಗದರ್ಶನ, ಅದರಲ್ಲಿ ನಾವು ಯಾವುದೇ ಒಂದು ಕನ್ನಡದ ನೆಲ ಜಲ ಯಾವುದೇ ಒಂದು ಹೋರಾಟ ಇರಲಿ, ಕನ್ನಡ ಪರ ಕೆಲಸ ಇರಲಿ, ಯಾವತ್ತಿಗೂ ನಮ್ಮ ಪ್ರಾಣ ಇರೋವರೆಗೂ ಮುಡುಪಾಗಿಟ್ಟಿರ್ತೀವಿ ಅಂತೇಳಿ ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ನಿಜಕ್ಕೂ ನಮಗೆಲ್ಲರಿಗೂ ಭಾಳ ಸಂತೋಷ ತಂದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ನಾಗರಾಜ್ ಅವರು ಮತ್ತು ಹರೀಶು ಮತ್ತು ಸ್ಥಳೀಯ ಎಲ್ಲ ಮುಖಂಡರುಗಳು, ಸಮೀವುಲ್ಲಾ ಖಾನ್ ಇರ್ಬೋದು, ಮಲ್ಲಿಕಾರ್ಜುನು, ರಾಜ ನಂಜುಂಡಯ್ಯ, ಗಣೇಶು, ಎಲ್ಲ ಅಭಿಮಾನಿಗಳು, ಎಲ್ಲ ಸ್ನೇಹಿತರುಗಳು ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಹೆಚ್ಚಿನ ರೀತಿಯಲ್ಲಿ ಮುತುವರ್ಜಿ ವಹಿಸಿ ಮಾಡತಕ್ಕಂಥ ನಮ್ಮ ನಾಗರಾಜು ಮತ್ತು ಹರೀಶ್ ಅವ್ರಿಗೆ ಅವ್ರು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅನಿಸುತ್ತೆ. ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಆದರ್ಶವನ್ನು ಪಾಲನೆ ಮಾಡಿಕೊಂಡು ಬೆಳ್ಕೊಂಬಂದಂಥವ್ರು. ಪುನೀತ್ ರಾಜ್ಕುಮಾರ್ ಬಗ್ಗೆ ನಮ್ಗೆ ಅಪಾರವಾದ ಗೌರವ, ಅಪಾರವಾದ ಪ್ರೀತಿ, ಅಪಾರವಾದ ಅಭಿಮಾನ. ಅವರು ಸಾಯೋಕ್ಕೆ ಮುಂಚೆ ಅವರು ಮಾಡಿರೋಂಥ ಒಳ್ಳೊಳ್ಳೆ ಕೆಲಸಗಳನ್ನ ಈಗ ಸ್ಮರಿಸ್ಕೊಂಡ್ರೆ ನಾವು ಯಾರು ಏನೇನೂ ಇಲ್ಲ ಅನಿಸುತ್ತೆ. ಅವ್ರು ಮಾಡಿರೋ ಬಲಗೈಯಲ್ಲಿ ಮಾಡಿರೋದು ಎಡಗೈಗೆ ಇವತ್ತರೆಗೂ ಗೊತ್ತಾಗಿಲ್ಲ. ಅವರು ಅಂಥ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಾದರೂ ಭಾಳ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನೆಲ್ಲ ಅಗಲಿದ್ರು ಸಹ ನಮಗೆ ಅವ್ರು ಅಗಲಿದ್ದಾರೆ ಅಂತ ನಾವು ಎಂದೂ ಕೂಡ ನಾವು ನೆನೆಸ್ದವರಲ್ಲ. ಅವರು ನಮ್ಮ ಜೊತೆಲೇ ಇದ್ದಾರೆ ಅನ್ನೋದೇ ನಮ್ಮ ಆಶಾಭಾವನೆ. ಅದ್ರ ಜೊತೆಯಲ್ಲೇ ಪ್ರತಿ ವರ್ಷವೂ ಸಹ ಇದೇ ರೀತಿಯಾಗಿ ಇದೇ ಸ್ಥಳದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಇನ್ನೂ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಈ ಒಂದು ಕಾರ್ಯಕ್ರಮಕ್ಕೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸಾರಾ ಗೋವಿಂದಣ್ಣನವರು ಬಂದೋದ್ರು. ಅದು ನಮ್ಗೆ ಇನ್ನೂ ಒಂದು ಮೆರುಗು ಕೊಡ್ತು. ನಿಜಕ್ಕೂ ಪುನೀತ್ ರಾಜ್ಕುಮಾರ್ ಅವರು, ಶಿವರಾಜ್ ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರ ಹುಟ್ಟುಹಬ್ಬವನ್ನು ಇವರು ಮುತುವರ್ಜಿ ವಹಿಸಿ ಮಾಡ್ತಾ ಇರ್ತಾರೆ. ಇದೇ ರೀತಿ ನಾವು ಇರೋವರೆಗೂ ನಮ್ಮ ಕನ್ನಡ ಅಭಿಮಾನ, ಕನ್ನಡ ಪ್ರೇಮಕ್ಕಾಗಿ ನಾವು ರಾಜ್ಕುಮಾರ್ ಮನೆತನ ಇರ್ಬೋದು, ಪುನೀತ್ ಅವರು ಇರ್ಬೋದು, ಶಿವಣ್ಣ ಇರ್ಬೋದು, ಅವ್ರಿಗೋಸ್ಕರ ನಾವು ಏನೇ ಮಾಡಲಿಕ್ಕೂ ಸಹ ಸಿದ್ಧರಿದ್ದೇವೆ. ಅಂದರೆ ಒಳ್ಳೆಯ ಕಾರ್ಯಗಳನ್ನು ಇದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋಕ್ಕೆ ನಮಗೆ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪುನೀತ್ ರಾಜ್ಕುಮಾರ್ ಅವರಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಕೇಳ್ಕೊತೀನಿ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ.